ನೋಡಿ, ಸಂಪುಟ ವಿಸ್ತರಣೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಬೆಂಗಳೂರಲ್ಲೇ ಇದ್ದಾರೆ, ಕರ್ನಾಟಕ ಭವನದಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಆಪ್ತರ ಜೊತೆ ಅಂತ ಗೊತ್ತಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ದೆಹಲಿಯಲ್ಲಿ ಈಗಾಗಲೇ ಬೀಡುಬಿಟ್ಟಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಆಪ್ತರ ಜೊತೆ ಸಿದ್ದರಾಮಯ್ಯ ಚರ್ಚೆ. ಇದು ಸಂಪುಟ ವಿಸ್ತರಣೆಗೆ ದೆಹಲಿಗೆ ಈಗಾಗಲೇ ತೆರಳಿದ್ರು ಸಿದ್ದರಾಮಯ್ಯ, ಹಾಗೆ ಡಿ.ಕೆ. ಶಿವಕುಮಾರ್, ಜೊತೆಗೆ ಬಿ.ಕೆ. ಹರಿಪ್ರಸಾದ್. ಸೊ ಈ ಸಂದರ್ಭದಲ್ಲಿ ಸದ್ಯ ಈಗ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಾ ಇರುವಂಥ ದೃಶ್ಯ ಅದು. ಸದ್ಯ ಅವರ ಆಪ್ತರ ಜೊತೆ ಒಂದಿಷ್ಟನ್ನು ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಜೊತೆ ಏನಾದರೂ ಒಂದು ಮಂತ್ರಿ ಸ್ಥಾನ ಸಿಗ್ಬಹುದು ಎನ್ನುವಂಥ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನೂ ಕೂಡ ಇಟ್ಕೊಂಡಿದ್ದಾರೆ. ಸದ್ಯ ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ಸದ್ಯ ಈಗ ಆಪ್ತರ ಜೊತೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ನಡೆಸ್ತಾ ಇದ್ರು. ಮೀಟಿಂಗ್ ಇರ್ಬೋದು ಅಥವಾ ಡಿನ್ನರ್ ಇರ್ಬೋದು, ಇಲ್ಲೆಲ್ಲವೂ ಕೂಡ ರಾಜಕೀಯ ಚರ್ಚೆ ಆಗುತ್ತೆ. ಸದ್ಯ ಈಗ ಹಾಟ್ ಟಾಪಿಕ್ ಅಂತ ಹೇಳಿದ್ರೆ ಈ ಸಂಪುಟ ವಿಸ್ತರಣೆ, ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತನಗೂ ಸಚಿವ ಸ್ಥಾನ ಸಿಗ್ಬೋದು, ತಾನು ಮಂತ್ರಿಗಿರಿ ಅಲಂಕರಿಸ್ಬೋದು ಎನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಸದ್ಯ ಏನೆಲ್ಲ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ? ನಿಕೇಶ್, ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ನಿನ್ನೆ ಸಾಕಷ್ಟು ಚರ್ಚೆಗಳು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾಡಿದ್ದಾರೆ ರಾಜ್ಯದ ನಾಯಕರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ತುರ್ತಾಗಿ ವಾಪಸ್ ಬರಬೇಕಾಗಿರೋ ಕಾರಣಕ್ಕಾಗಿ ನಿನ್ನೆ ಪಠ್ಯ ಫೈನಲ್ ಆಗಬೇಕಾಗಿದ್ದು ಈಗ ಒಂದು ರೀತಿ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಆದ್ರೆ ಪಟ್ಟಿ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಒಂದಷ್ಟು ಚರ್ಚೆನ ಮಾಡಿದ್ದಾರೆ. ಒಂದು ಪಟ್ಟಿ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ಯಾರನ್ನೆಲ್ಲ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವಂಥದ್ದನ್ನ 3 ಜನರಿಂದ ಪಟ್ಟಿ ಪಡೆದಿರ್ತಕ್ಕಂಥದ್ದು. ಒಂದು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರಿಂದ ಒಂದಷ್ಟು ಅಭಿಪ್ರಾಯಗಳ ಸಂಗ್ರಹ ಆಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಮೀಟಿಂಗ್ ಆಗಿದೆ, ಜೊತೆಗೆ ವೇಣುಗೋಪಾಲ್ ಅವರ ಜೊತೆ ರಾತ್ರಿ ಮೀಟಿಂಗ್ ಆಗಿರ್ತಕ್ಕಂಥದ್ದು. ತಮ್ಮ ಅಭಿಪ್ರಾಯಗಳನ್ನ ನಾಯಕರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಇನ್ನೊಂದು ಸಭೆ ನಡೆಯುವಂತ ಸಾಧ್ಯತೆಗಳಿದಾವೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳಿದ ಬಳಿಕ. ಅಲ್ಲಿವರೆಗೂ ಕೂಡ ಈಗ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಅದರಲ್ಲಿ ಒಂದಷ್ಟು ಹೆಸರುಗಳನ್ನ ಫೈನಲ್ ಮಾಡಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳಿದ ನಂತರ ಒಂದು ಪಟ್ಟಿಯನ್ನ ಅವರೇ ಫೈನಲ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಇಲ್ಲ ಮತ್ತೆ ರಾಜ್ಯ ನಾಯಕರ ಅಭಿಪ್ರಾಯ ಬೇಕು ಅನ್ನುವಂಥದ್ದಾದ್ರೆ ಸೋಮವಾರ ಅಥವಾ ಮಂಗಳವಾರ ಅವರಿಗೆ ಮತ್ತೆ ಬುಲಾವ್ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ಒಂದು ಸಚಿವ ಸಂಪುಟ ವಿಸ್ತರಣೆಯ ದಿನಾಂಕವನ್ನು ನಿಗದಿ ಮಾಡಿ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿದ್ದಾರೆ. ಅದಕ್ಕಾಗಿ 12 ದಿನಗಳ ಕಾಲ ಕಾಯಬೇಕಾದಂತ ಅನಿವಾರ್ಯತೆ ಸದ್ಯಕ್ಕೆ ಕಾಣಿಸ್ತದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅದು ತುರ್ತಾಗಿ ಒಂದಷ್ಟು ಅವರ ವೈಯಕ್ತಿಕ ಕೆಲಸಗಳಿರೋ ಕಾರಣಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗೆ.